ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಆಸ್ಕಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ಯಾಕ್ಲಾಶ್ ಅಲ್ಲಿ ಅವರು ಮ್ಯಾಚ್ ಮುಗಿದ ಮೇಲೆ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ನಮ್ಮ ಆಸ್ಕಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇದಾದ್ಮೇಲೆ ಸಡನ್ ಆಗಿ ಸೂಪರ್ ಸ್ಟಾರ್ಸ್ ಗಳೆಲ್ಲರೂ ಕೂಡ ಆಸ್ಕಾ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ ಅವರ ಫೋಟೋಸ್ಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಸ್ಕಾ ಅವರೇನಾದ್ರೂ ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆದ್ರ ಅಂತ ಡೌಟ್ ಎಲ್ಲರಲ್ಲೂ ಕೂಡ ಕಾಡೋದಕ್ಕೆ ಶುರು ಆಗುತ್ತೆ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಸದ್ಯಕ್ಕೆ ಇದು ನಮ್ಮ ಆಸ್ಕಾ ಅವರ ಸೆಮಿ ರಿಟೈರ್ಮೆಂಟ್ ಅಂತೆ. ಅದು ಗೊತ್ತಿಲ್ಲ ಆಸ್ಕಾ ಅವರು ಜಪಾನ್ಗೆ ಹೋಗೋದಕ್ಕೆ ಏನಾದರೂ ಈ ರೀತಿ ಮಾಡಿದ್ರು ಅಂತ. ಒಟ್ಟಿನಲ್ಲಿ ಡಬ್ಲ್ಯೂ ಕಂಪನಿಯಿಂದ ನಮ್ಮ ಆಸ್ಕಾ ಅವರು ಸೆಮಿ ರಿಟೈರ್ಡ್ ಆಗಿದ್ದಾರೆ. ಅಫ್ಕೋರ್ಸ್ ಕಂಪ್ಲೀಟ್ ಆಗಿ ಏನು ರಿಟೈರ್ಡ್ ಆಗಿಲ್ಲ, ಸ್ವಲ್ಪ ಬ್ರೇಕ್ ನಮ್ಮ ಆಸ್ಕಾ ಅವರು ಖಂಡಿತವಾಗ್ಲೂ ಕೂಡ ತಗೋತಾರೆ. ನೋಡಬೇಕು ಆ ಒಂದು ಬ್ರೇಕು ಎಷ್ಟು ತಿಂಗಳದಾಗಿರುತ್ತೆ ಅಂತ. ಸದ್ಯಕ್ಕೆ ನಮ್ಮ ಆಸ್ಕಾ ಅವರು ಡಬ್ಲ್ಯೂ ಕಂಪನಿಯಿಂದ ಸೆಮಿ ರಿಟೈರ್ಡ್ ಆಗಿದ್ದಾರೆ. ಇನ್ನು ಬ್ಯಾಕ್ಲಾಶ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ಲಾಶ್ ಸ್ವಲ್ಪ ಜನಕ್ಕೆ ಇಷ್ಟ ಆಯಿತು, ಸ್ವಲ್ಪ ಜನಕ್ಕೆ ತೀರಾ ಬೋರಿಂಗ್ ಅಂತ ಅನಿಸ್ತು. ಅಂಡ್ ಅದೇ ರೀತಿ ಬ್ಲೀಚರ್ ರಿಪೋರ್ಟ್ ಅವರು ಕೂಡ ಬ್ಯಾಕ್ಲಾಶ್ ನ ರ್ಯಾಂಕ್ ಮಾಡಿದ್ದಾರೆ. ಮೊದಲನೇದಾಗಿ ಸೆತ್ ರೋಲೆನ್ಸ್ ವರ್ಸಸ್ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ಗೆ ಇವರ ಕಡೆಯಿಂದ B+ ರೇಟಿಂಗ್ ಸಿಕ್ಕಿದೆ. ಇದಾದ್ಮೇಲೆ ಟ್ರಿಕ್ ವಿಲಿಯಂ ಹಾಗೆ ಸ್ಯಾಮಿ ಝೈನ್ ಅವರ ಮ್ಯಾಚ್ ಗೆ B- ರೇಟಿಂಗ್ ಸಿಕ್ಕಿದೆ. ಡ್ಯಾನೌಸಿನ್ ಹಾಗೆ ಮಿನಿ ಡ್ಯಾನೌಸಿನ್ ವರ್ಸಸ್ ಮಿಸ್ ಹಾಗೆ ಕಿಟ್ ವಿಲ್ಸನ್ ಅವರ ಮ್ಯಾಚ್ ಗೆ C+ ರೇಟಿಂಗ್ ಸಿಕ್ಕಿದೆ. ಇಯಸ್ಕೈ ಹಾಗೆ ಆಸ್ಕಾ ಅವರ ಮ್ಯಾಚ್ ಗೆ A+ ರೇಟಿಂಗ್ ನ ಕೊಟ್ಟಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಮ್ಯಾಚ್ ಗೆ A ರೇಟಿಂಗ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಬ್ಲೀಚರ್ ರಿಪೋರ್ಟ್ ಅವರು A ರೇಟಿಂಗ್ ನ ಕೊಟ್ಟಿದ್ದಾರೆ. ಒಂದು ಡೀಸೆಂಟ್ ಶೋ ಅಂತಾನೆ ಹೇಳ್ಬೇಕು. ನಾನು ಕೂಡ 4 ಸ್ಟಾರ್ ನ ಕೊಟ್ಟಿದ್ದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಬ್ಯಾಕ್ಲಾಶ್ ನ ರೆಸ್ಲಿಂಗ್ ಬಗ್ಗೆ. ಬ್ಯಾಕ್ಲಾಶ್ ಓವರ್ ಆಲ್ 3 ಗಂಟೆಯ ಶೋ ಆಗಿತ್ತು. ಅಂಡ್ ಈ 3 ಗಂಟೆಯ ಶೋ ಅಲ್ಲಿ ನಮಗೆ 1 ಗಂಟೆ 24 ನಿಮಿಷ ರೆಸ್ಲಿಂಗ್ ನೋಡೋದಕ್ಕೆ ಸಿಕ್ತು. ಇದ್ರ ಪ್ರಕಾರ ಬ್ಯಾಕ್ಲಾಶ್ ರೆಸ್ಲಿಂಗ್ ಅಲ್ಲಿ ರಸಲ್ಮೇನಿಯಾ ನೈಟ್ 1 ಹಾಗೆ ನೈಟ್ 2 ಎರಡನ್ನೂ ಕೂಡ ಮೀರಿಸಿದೆ ಅಂತಾನೆ ಹೇಳ್ಬೇಕು. ರಸಲ್ಮೇನಿಯಾ ನೈಟ್ 1 ನಲ್ಲಿ ಓವರ್ ಆಲ್ 1 ಗಂಟೆ 23 ನಿಮಿಷ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು, ಅಂದ್ರೆ ರೆಸ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ನೈಟ್ 2 ಅಲ್ಲಿ 1 ಗಂಟೆ 21 ನಿಮಿಷ ರೆಸ್ಲಿಂಗ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಬ್ಯಾಕ್ಲಾಶ್ 1 ಗಂಟೆ 24 ನಿಮಿಷ ರೆಸ್ಲಿಂಗ್ಸ್ ನ ತೋರಿಸೋದ್ರ ಮುಖಾಂತರ ಈಗ ರಸಲ್ಮೇನಿಯಾನ ಬೀಟ್ ಮಾಡಿದೆ. ಲಿಟ್ರಲಿ ಗಾಯ್ಸ್, ಒಂದು ರೆಸ್ಲಿಂಗ್ ಶೋ ಅಲ್ಲಿ ನಾವು ರೆಸ್ಲಿಂಗ್ ನೇನೆ ಇಷ್ಟೊಂದು ಕಮ್ಮಿ ಬುಕ್ ಮಾಡ್ತಾ ಇದಾರಲ್ಲ ಅಂತ ವಾದ ಮಾಡ್ತಾ ಇದೀವಿ. ಮೊದಲಾಗಿದ್ರೆ 7-8 ಮ್ಯಾಚಸ್ಗಳು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದು. ಬಟ್ ಯಾಕೋ ಗೊತ್ತಿಲ್ಲ, ನಮ್ಮ ಟ್ರಿಪಲ್ ಎಚ್ ಅವರು 5 ಮ್ಯಾಚ್ ಸಾಕು, ಇನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ನ ತುಂಬಿಸ್ಬೋಣ ಅಂತ ಈಗ ಸದ್ಯಕ್ಕೆ 5 ಮ್ಯಾಚ್ ನ ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡೋಣ ಮುಂದಕ್ಕೂ ಇದೇ ಕಂಟಿನ್ಯೂ ಆಗುತ್ತೋ ಇಲ್ವೋ, ಚೇಂಜಸ್ ಗಳನ್ನ ಮಾಡ್ತಾರೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ಯಾಕ್ಲಾಶ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ನ ರಿಟೈನ್ ಏನೋ ಮಾಡ್ಕೊಬಿಡ್ತಾರೆ. ಬಟ್ ಜೇಕೋಬ್ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ತೋರಿಸ್ತಾರೆ. ಲಿಟ್ರಲಿ ಗಾಯ್ಸ್, 2 ಸ್ಪಿಯರ್ ಹಾಕಿದ್ರು ಕೂಡ ನಮ್ಮ ಜೇಕೋಬ್ ಫಾಟೋ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಇವನ್ ಲಾಸ್ಟ್ ಅಲ್ಲಿ ಪಿನ್ ಆದ್ರೂ ಕೂಡ ನಮ್ಮ ಜೇಕೋಬ್ ಫಾಟೋ ಅವರು ಮೊದಲೇ ಅವರೇ ಎದ್ದಿರ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ರೋಮನ್ ರೈನ್ಸ್ ಅವರ ಮೇಲೆ ಅವರು ಟೋಂಗಾಸ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಹೇಳಿದ್ದಾರೆ ನಿಜವಾಗ್ಲೂ ನಾನು ಈ ಒಂದು ಕಂಪನಿನ ಡಾಮಿನೇಟ್ ಮಾಡ್ತೀನಿ ಅಂತ. ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬರುತ್ತೆ. ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಈ ಒಂದು ಕಾರಣಕ್ಕೇನೆ ನನಗೆ ಜೇಕೋಬ್ ಫಾಟೋ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಜೇಕೋಬ್ ಫಾಟೋ ಇದು ನಿನ್ನ ಲಾಸ್ಟ್ ನೈಟ್ ಈ ಒಂದು ಕಂಪನಿಯಲ್ಲಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಸೊ ರೋಮನ್ ರೈನ್ಸ್ ಅವರು ಏನಾದರೂ ತನ್ನ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿಕೊಂಡು ಜೇಕೋಬ್ ಫಾಟೋ ಅವ್ರನ್ನ ಫೈರ್ ಮಾಡಬಹುದಾ, ಈ ರೀತಿ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ತಗೊಂಡು ಬರ್ಬೋದಾ ಅಂತ ನೀವೇನಾದ್ರೂ ಕೇಳಿದ್ರೆ ಅಫ್ಕೋರ್ಸ್ ಗೈಸ್ 100% ಚಾನ್ಸ್ ಇದೆ. ಪ್ರಾಬಬ್ಲಿ ಇದೇ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಪವರ್ ನ ಯೂಸ್ ಮಾಡಿಕೊಂಡು ಜೇಕೋಬ್ ಫಾಟೋ ಅವ್ರನ್ನ ಈ ಒಂದು ಕಂಪನಿಯಿಂದ ಹೊರಗಡೆ ಹಾಕಬಹುದು. ಡಬ್ಲ್ಯೂ ಅವರು ಕೂಡ ಜೇಕೋಬ್ ಫಾಟೋ ಅವ್ರನ್ನ ಕಂಪನಿಯಿಂದ ಫೈರ್ ಮಾಡಬಹುದು, ಅಥವಾ ಫೈರ್ ಮಾಡುವಂತಹ ಆಂಗಲ್ ನ ತಗೊಂಡು ಬರಬಹುದು, ಅಥವಾ ನಮ್ಮ ಆಡಮ್ ಪೇರ್ಸ್ ಅವರು ಮಂಡ್ಯ ನೈಟ್ ರೋ ಅಲ್ಲಿ ಜೇಕೋಬ್ ಫಾಟೋ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಬಹುದು. ಏನೇ ಆಗಲಿ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ ಇದೇ ನಿನ್ನ ಕಡೆಯ ದಿನ ಡಬ್ಲ್ಯೂ ಕಂಪನಿಯಲ್ಲಿ ಅಂತ. ಸೊ ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ತಗೊಂಡು ಬರ್ತಾರೆ. ರೋಮನ್ ರೈನ್ಸ್ ಅವರು ತನ್ನ ಪವರ್ ನ ಯೂಸ್ ಮಾಡಿಕೊಂಡು ಜೇಕೋಬ್ ಫಾಟೋ ಅವ್ರನ್ನ ಸಸ್ಪೆಂಡ್ ಮಾಡಿಸಬಹುದು ಅಥವಾ ಫೈರ್ ಮಾಡಿಸಬಹುದು. ಈ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟೋ ಅವರು ಇನ್ನ ಈ ಒಂದು ಕಂಪನಿಯಲ್ಲಿ ಇಲ್ಲ ಅಂತ ಖುಷಿ ಪಡಬೇಕಾದ ಟೈಮಲ್ಲಿ ಯಾವ್ದಾದ್ರು ಒಂದು ಟೈಮಿಗೆ ಜೇಕೋಬ್ ಫಾಟೋ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ಅವರು ರೋಮನ್ ರೈನ್ಸ್ ಅವರ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಮ್ಯಾಚ್ ನ ಕ್ಲಾಶ್ ಇನ್ ಇಟಲಿಯಲ್ಲಿ ಬುಕ್ ಮಾಡ್ತಾರೆ ಅಂತ ಅನ್ಸುತ್ತೆ. ನೋಡೋಣ ಗಾಯ್ಸ್, ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಬರ್ತಾರೆ ಅಂತ. ಅಂಡ್ ನಾಳೆ ಮಂಡ್ಯ ನೈಟ್ ರನ್ನ ನೋಡಬೇಕು, ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ, ಅಲ್ಲಿ ಇದ್ರ ಬಗ್ಗೆ ಏನಾದ್ರು ಮಾತಾಡ್ತಾರ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಬಗ್ಗೆ. ಲಿಟ್ರಲಿ ರಸಲ್ಮೇನಿಯಾ ಆದಾಗಿಂದನೂ ಕೂಡ ನಮ್ಮ ರ್ಯಾಂಡಿ ಓಟನ್ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ರಸಲ್ಮೇನಿಯಾದಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ಚಾಂಪಿಯನ್ಶಿಪ್ ನ ಗೆಲ್ಲಿಲ್ಲ. ಬಟ್ ಮ್ಯಾಚ್ ಸೋತಾದ್ಮೇಲೆ ನಮ್ಮ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವನ್ ಪಂಟ್ ಕಿಕ್ ನು ಕೂಡ ಕನೆಕ್ಟ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ, ನಾನು ನಿನ್ನ ಮೇಲೆ ಬರ್ತಾ ಇದ್ದೀನಿ ಅಂತ. ಬಟ್ ಈಗ ನಾವು ಏನ್ ನೋಡ್ತಾ ಇದೀವಿ, ರ್ಯಾಂಡಿ ಓಟನ್ ಅವರು ನಮಗೆ ಎಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅದ್ರ ಬದಲು ಡಬ್ಲ್ಯೂ ಅವರು ಗಂತರ್ ಆಗಿ
ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಪ್ಲಾನ್ ಮಾಡಿದ್ರು ಅಂತ ನಾನು ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ ರ್ಯಾಂಡಿ ಓಟನ್ ಅವರ ಬದಲು ಗಂತರ್ ಅವರು ಈಗ ಕೋಡಿ ರೋಡ್ಸ್ ಅವರ ನೆಕ್ಸ್ಟ್ ಚಾಲೆಂಜರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಹಾಗಾದ್ರೆ ರ್ಯಾಂಡಿ ಓಟನ್ ಅವರು ಎಲ್ಲಿ ಅಂತ ನೀವೇನಾದ್ರೂ ಕೇಳಿದ್ರೆ, ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಿರೋ ಪ್ರಕಾರ ಇಂಟರ್ನಲ್ಲಿ ರ್ಯಾಂಡಿ ಓಟನ್ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆಯಂತೆ. ಈ ಒಂದು ಪ್ರಾಬ್ಲಮ್ಸ್ ಪ್ರಾಬಬ್ಲಿ ಇಂಜುರಿ ರಿಲೇಟೆಡ್ ಆಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ರಸಲ್ ಮೀನಿಯಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗಿತ್ತು. ರ್ಯಾಂಡಿ ಓಟನ್ ಅವರಿಗೆ ಚಿಕ್ಕದಾಗಿ ಮತ್ತೊಮ್ಮೆ ಇಂಜುರಿ ಆಗಿದೆ, ಪ್ರಾಬಬ್ಲಿ ಅವರ ಬ್ಯಾಕಿಗೆ ಮತ್ತೊಮ್ಮೆ ಪೈನ್ ಬಂದಿದೆ ಅಂತ. ಅಂಡ್ ಅದೇ ರೀತಿ ಅದಕ್ಕೋಸ್ಕರನೇ ಪ್ರಾಬಬ್ಲಿ ರಸಲ್ ಮೀನಿಯಾದಲ್ಲಿ ಆ ಒಂದು ರಿಸಲ್ಟ್ ಚೇಂಜ್ ಆಯ್ತು ಅಂತ ಅನ್ಕೋತೀನಿ. ಇಲ್ಲ ನಮ್ಮ ರ್ಯಾಂಡಿ ಓಟನ್ ಅವರೇ ಗೆಲ್ತಾ ಇರಬಹುದಾಗಿತ್ತು. ಅಂಡ್ ಈಗಲೂ ಕೂಡ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆಯಂತೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ರ್ಯಾಂಡಿ ಓಟನ್ ಅವರಿಗೆ ಬ್ರೇಕ್ ನ ಕೊಟ್ಟಿದೆ. ಗೊತ್ತಿಲ್ಲ ಗಾಯ್ಸ್, ನಮ್ಮ ರ್ಯಾಂಡಿ ಓಟನ್ ಅವರು ಆಗಿಂದನೂ ಕೂಡ ಇಂಜುರಿ ಆಗೇ ಇದ್ದಾರೆ. ಅಫ್ಕೋರ್ಸ್ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ಅವರಿಗೆ ಇಂಜುರಿ ಅನ್ನೋದು ಆಗಾಗ ಆಗ್ತಾನೆ ಇರುತ್ತೆ. ಇವನ್ ಬ್ಯಾಕ್ ಸರ್ಜರಿ ಕೂಡ ಮಾಡಿಸ್ಕೊಂಡು ರೀಸೆಂಟ್ ಆಗಿ ಅವರು ವಾರ್ ಗೇಮ್ ಅಲ್ಲಿ ರಿಟರ್ನ್ ಆಗಿದ್ರು. ಅಂಡ್ ಈಗ ಎಷ್ಟೇ ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ಆ ಒಂದು ಪೈನ್ ಅನ್ನೋದು ಹಂಗೆ ಇದ್ದೇ ಇರುತ್ತೆ. ಅಂಡ್ ಅವರು ಪ್ರತಿ ವಾರ ಬಂದು ಕಂಪೀಟ್ ಕೂಡ ಮಾಡ್ತಾ ಇರ್ತಾರೆ. ಏನೇ ಆಗ್ಲಿ, ಈ ಒಂದು ರೀಸನ್ ಇಂದ ಪ್ರಾಬಬ್ಲಿ ರ್ಯಾಂಡಿ ಓಟನ್ ಅವರು ರಸಲ್ ಮೀನಿಯಾದಲ್ಲಿ ಗೆಲ್ಲಿಲ್ಲ ಅಂತ ಅನ್ಕೋತೀನಿ. ನೋಡ್ಬೇಕು ಅವರ ರಿಟರ್ನ್ ಯಾವಾಗ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಸದ್ಯಕ್ಕೆ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಂತೆ. ಅಂಡ್ ಅದರಿಂದ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ವಂತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.